ವೀಕ್ಷಕರೇ ನಮಸ್ಕಾರ. ಇಂದಿನ ಕೃಷಿ ಋಷಿ ಅಂಗಳದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಇಂದಿನ ಕಂತಲ್ಲಿ ಡಾಕ್ಟರ್ ಎಸ್.ಜೆ. ಅಂಕೇಗೌಡ ಸರ್ ಅವರನ್ನ ಮಾತಾಡಿಸಿ ಈ ಕಾಳುಮೆಣಸಲ್ಲಿ ಬರ್ತಕ್ಕಂಥ ಪ್ರಮುಖ ಬೇಸಾಯ ಕ್ರಮಗಳು ಯಾವುವು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಇವತ್ತಿನ ಮುಂದಿನ ಭಾಗವಾಗಿ ಈ ಕಾಳುಮೆಣಸಲ್ಲಿ ಬರ್ತಕ್ಕಂಥ ಪ್ರಮುಖ ರೋಗ ಕೀಟಗಳು ಯಾವುವು ಮತ್ತು ಅದ್ರ ಬಂದರೆ ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು, ಆದಾಯ ಎಷ್ಟು ಬರುತ್ತೆ ಏನು ಅನ್ನೋದ್ರ ಕುರಿತಾಗಿ ಅವರನ್ನು ಕೇಳಿ ತಿಳ್ಕೊಂಬರೋಣ ಬನ್ನಿ. ಈಗ ಮೆಣಸಿನ ಇಳುವರಿ ಅಂದ ತಕ್ಷಣ ಒಂದು ಮರದಲ್ಲಿ ಎಷ್ಟು ಮೆಣಸು ಬರುತ್ತೆ ಅಂತ. ಸೊ ಕೆಲವು ಒಂದು 20 ಅಡಿ ಎತ್ತರ ಮರ ಇದ್ದು, ಅಂದರೆ ನಮ್ಮ ಮರಗಳಲ್ಲಿ ಮೆಣಸಿದ್ರೆ 20 ಅಡಿ ಎತ್ತರ ಇದ್ದರೆ 3 kg ಗಂಟ ಒಣಗಿದ್ದು ಬರುತ್ತೆ. ಸೊ 20 ಅಡಿ ಎತ್ತರ ಮರ ಒಳ್ಳೆ ಇಳುವರಿ ಕೊಡೋದು 3 ರಿಂದ 6 kg ಗಂಟ ಕುಯ್ದಿದ್ದಾವೆ. ಸೊ ಒಂದು ಆವರೇಜ್ ಒಂದು 3 kg ತೊಗೋಬೋದು. ಸೊ ಎಲ್ಲಿ ದೂರ ಬರುತ್ತೆ ಅದೆಲ್ಲ 1-1.5 kg ಬರುತ್ತೆ. ಈಗ 60 ಅಡಿ ಮರ ಉತ್ತಮವಾಗಿದ್ದರೆ 15 ರಿಂದ 20 kg ಮೆಣಸು ಬರುತ್ತೆ. 60 ಅಡಿ ಮರ ಇರುತ್ತೆ, ಎತ್ತರ ಆಗಿರುತ್ತೆ, ಒಳ್ಳೆ ಕ್ರಾಪ್ ಆದಾಗೆ. ಇವೆಲ್ಲ ಆಲ್ಟರ್ನೇಟ್ ಇಯರ್ಸ್ ಆ ಥರ ಬರ್ತಾಯಿದೆ. ಸೊ 15 ರಿಂದ 20 kg ಅಂತ ಕುಯ್ಬೋದು. ಸೊ ಅವಂಥದ್ದು ನಮ್ಮ ತೋಟದಲ್ಲಿ ಒಂದು 50 ಮರ ಇದ್ದರೆ ಇಳುವರಿ ಜಾಸ್ತಿ ಆಗುತ್ತೆ. ಸೊ ಒಂದು ಇಳುವರಿ ಅಂತ ಹೇಳಿದಾಗ ಈಗ ಸುಮಾರು ನಾವು ಟಾಟಾ ಕಾಫಿ ತೋಟಗಳಲ್ಲಿ ನೋಡ್ತೇವೆ, ತುಂಬ ಮರಗಳಿರುತ್ತವೆ. ಅವರಲ್ಲಿ ಒಂದು 4 ರಿಂದ 5 ಲಕ್ಷ ಇಳುವರಿ ಕೊಡುವಂಥ ಮರಗಳಿದ್ದಾವೆ. ಒಂದು 10-19 ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಅವರು ಕಾಫಿ ಮೆಣಸನ್ನು ಬೆಳೀತಾರೆ. ಸೊ ಅಲ್ಲಿ ನಾವು ಆವರೇಜ್ ನೋಡಿದಾಗ ಕೆಲವು ತೋಟಗಳಲ್ಲಿ 3 ರಿಂದ 4 kg ಆವರೇಜ್ ಈಲ್ಡ್ ಬರುವಂಥ ತೋಟಗಳಿದ್ದಾವೆ ಒಂದು ಮರದಲ್ಲಿ. ಸೊ ಸುಮಾರು ತೋಟ ಆವರೇಜ್ ಎಲ್ಲ ತೋಟಗಳನ್ನು ನೋಡಿದಾಗ 1-1.5-2 kg ಆವರೇಜ್ ಈಲ್ಡ್ ಬರುತ್ತೆ ಆವರೇಜಲ್ಲಿ. ಸೊ ನಮ್ಮ ರೈತರ ತೋಟಗಳನ್ನು ತಗೊಂಡ್ರೆ, ಈಗ ಕೆಲವರು ತೋಟಗಳನ್ನು ತೊಗೊಂಡ್ರೆ, ಸೊ ಅವರು ಏನು ಅಂದರೆ ಕೆಲವು ತೋಟಗಳಲ್ಲಿ 10 ಎಕರೆ ತೋಟದಲ್ಲಿ ಕೆಲವರೆಲ್ಲ ಒಂದು 6-7 ಟನ್ ಕುಯ್ತಾರೆ. ಅವರಲ್ಲೆಲ್ಲ 700 ರಿಂದ 1 ಟನ್ ಒಂದು ಎಕರೆಯಲ್ಲಿ ಕುಯ್ತಾರೆ. ಸೊ ಅಲ್ಲಿ 4 ರಿಂದ 5 kg ಒಂದು ಮರಕ್ಕೆ ಬರುತ್ತೆ. ಸೊ ಓವರಾಲ್ ಅಂದಾಜನ್ನು ತಗೊಂಡಾಗ 1 ರಿಂದ 1.5 kg ತೊಗೊಬೋದು. ಸೊ ಕೆಲವರು ಒಳ್ಳೊಳ್ಳೆ ಇಳುವರಿ ಬರುವಂಥ ತೋಟಗಳಿದ್ದಾವೆ. ಯಾಕೆಂತೇಳಿದರೆ ಇಳುವರಿ ಎತ್ತರ ಮತ್ತು ನಂಬರ್ ಆಫ್ ಸ್ಪೈಕ್ ಎಷ್ಟು ಬರುತ್ತೆ ಅದ್ರ ಮೇಲೆ ಹೋಗುತ್ತೆ. ಆದ್ದರಿಂದ ಸೊ ನಾನು ಹೇಳ್ದಂಗೆ ಈಗ 500 kg ಕುಯ್ಯೋ ತೋಟಗಳಿದ್ದಾವೆ, 1 ಟನ್ ಕುಯ್ಯೋರಿದ್ದಾರೆ, 3 ಟನ್ ಕುಯ್ಯೋರಿದ್ದಾರೆ. ಸೊ ಆ ರೀತಿ ಇಳುವರಿನೂ ಮತ್ತು ಕಾಸ್ಟೂ ಹಂಗೆ ವ್ಯತ್ಯಾಸ ಆಗುತ್ತೆ. ಬಟ್ ಕುಯ್ಯೋರಿದ್ದಾರೆ. ನಮ್ಮ ಪ್ರಕಾರ ಒಂದು 200 ಗಿಡ ತೋಟದಲ್ಲಿ ಒಂದು 200 ಗಿಡ ಇರಬೇಕು ಒಂದು ಎಕರೆಯಲ್ಲಿ. ಸೊ ಅವರು ಒಂದು 2 kg ಕುಯ್ದ್ರೂ 600 kg 400 ರಿಂದ 500 kg ಇಳುವರಿ ಆಯಿತು. ಅದು ಉತ್ತಮವಾದ ತೋಟ ಅಂತ ಹೇಳ್ತಾರೆ. ಈಗ ನಾನು ಆಗಲೇ ಹೇಳಿದಾಗೆ ಈಗ ಮೆಣಸನ್ನು ಕುಯ್ದ ತಕ್ಷಣ ನಾವು ಪ್ರೋಸೆಸಿಂಗ್ ಮಾಡ್ಕೋಬೇಕು. ಕೊತ್ತನ್ನು ಕುಯ್ತೇವೆ, ಡಿಕೋನಿಂಗ್ ಮಿಷಿನ್ಸ್ ಇದೆ. ಸೊ ಡಿಕೋನಿಂಗ್ ಮಿಷಿನ್ನಲ್ಲಿ ಕಾಳು ಬೇರ್ಪಡಿಸುವ ಯಂತ್ರ ಇರುತ್ತೆ, ಅದರಲ್ಲಿ ಹಾಕ್ಬಿಟ್ಟು ಕಾಳನ್ನು ಬೇರ್ಪಡಿಸ್ಕೊಳ್ತೇವೆ. ಸೊ ಅನಂತರ ಕಾಳನ್ನು ತಗೊಂಡು ಸೊ ಅದನ್ನು ಒಣಗಿಸ್ಕೋಬೇಕು, ಬಿಸಿಲಲ್ಲಿ ಒಣಗಿಸ್ತಾರೆ ಇಲ್ಲೆಲ್ಲ. ಸೊ ಆವಾಗ ಅದ್ರ ಜೊತೆ ಮೊದಲು ಏನು ಮಾಡಬೇಕು, ಅದಕ್ಕೆ ಒಂದು ಬ್ಲ್ಯಾಂಚಿಂಗ್ ಮಾಡ್ಬೋದು. ಬಿಸಿಲು ನೀರಿನಲ್ಲಿ ಹಸಿರು ಕಾಳುಗಳನ್ನು ಅದ್ದಿ 1 ನಿಮಿಷ ಅದ್ದಿ ತೆಗೆದ್ರೆ ಕಪ್ಪಾಗುತ್ತೆ. ಅದರಲ್ಲಿ ಏನಾದರೂ ಈಗ ಬೋರ್ಡೋ ಹೊಡೆದಿರ್ತೀವಿ, ಇನ್ಸೆಕ್ಟಿಸೈಡ್ ಹೊಡೆದಿರ್ತೀವಿ, ಅದು ಸ್ವಲ್ಪ ಈಚೆ ಬರುತ್ತೆ. ಸೊ ಆ ರೀತಿ ಮಾಡ್ಕೊಬೋದು. ಅದು ಕಷ್ಟದ ಕೆಲಸ ಅನಿಸುತ್ತೆ. ಸೊ ಆದರೆ ಮಾಡ್ಬೋದು. ಅಂದರೆ ಒಂದು ದೊಡ್ಡ ನೀವು ಪಾತ್ರೆ ತೊಗೊಂಡು ನೀರು ಕಾಯಿಸ್ತಾ ಇರಬೇಕು. ಸೊ ನೀವು ಒಂದು 25 kg 30 kg ಹಸಿ ಮೆಣಸನ್ನು ಅದರಲ್ಲಿ ಅದ್ದಿ ತೆಗೆದು ನಿಮ್ಮ ಡ್ರೈಯಿಂಗ್ ಯಾರ್ಡ್ಗೆ ಹಾಕ್ಕೊಂಡ್ರೆ ಕಪ್ಪಾಗುತ್ತೆ. ಅದು ಒಂದು ಪದ್ಧತಿ. ಎರಡನೇ ಪದ್ಧತಿ, ಇತ್ತೀಚೆಗೆ ಏನಾಗಿದೆ, ಪ್ಲಾಸ್ಟಿಕ್ ಶೀಟ್, ನರ್ಸರಿ ಶೀಟ್ ಏನಿದೆ ಅದನ್ನು ತೊಗೊಂಡ್ಬಿಟ್ಟು ಸೊ ನೀವು ಹಸಿ ಮೆಣಸನ್ನು ಕಣದಲ್ಲಿ ಹಾಕಿ ಸೊ ಅದನ್ನು ಮುಚ್ಚೋದು. ಆ ಶೀಟನ್ನು ಮುಚ್ಚಿ ಸೊ ಬೆಳಿಗ್ಗೆ 10 ಗಂಟೆಯಿಂದ ನೀವು ಒಂದು ಸಾಯಂಕಾಲ 3 ಗಂಟೆ ಗಂಟ ಮುಚ್ಚಿದರೆ ಕಪ್ಪಾಗುತ್ತೆ. ಅದನ್ನು ಸೋಲರೈಸೇಷನ್ನು ಅಥವಾ ಬ್ಲ್ಯಾಂಚಿಂಗ್ ಅಂತಾರೆ. ಅದರಿಂದನೂ ಮೆಣಸು ಕಪ್ಪಾಗುತ್ತೆ, ಕ್ಲೀನ್ ಆಗುತ್ತೆ. ಸೊ ಮಾರ್ಕೆಟ್ನಲ್ಲಿ 2 ರಿಂದ 3 ರೂಪಾಯಿ ಜಾಸ್ತಿ ರೇಟು ಕೊಡ್ತಾರೆ. ಸೊ ಈ ಬ್ಲ್ಯಾಂಚಿಂಗ್ ಪ್ರೋಸೆಸ್ಸನ್ನು ಮಾಡೋದ್ರಿಂದ ಸುಮಾರು ರೈತರು ಏನು ಮಾಡ್ತಾರೆ ಅಂತ ಹೇಳಿದರೆ, ನಾರ್ಮಲಿ ಅವ್ರು ಏನು ಮಾಡ್ತಾರೆ, ಕುಯ್ತಾರೆ. ಸೊ ಅದನ್ನು ಒಣಗಿಸ್ಲಿಕ್ಕೆ ಹಾಕ್ತಾರೆ, ತಿರ್ಗಾ ರಾತ್ರಿ ಅಗದು ತಿರ್ಗಾ ನೀರು ಹಾಕ್ಬಿಟ್ಟು ಇಡ್ತಾರೆ. ಸೊ ಅದರಿಂದ ಕಪ್ಪಾಗುತ್ತೆ ಅಂತ ಅವರು ನಾರ್ಮಲಿ ಮಾಡ್ತಾರೆ. ಅದನ್ನು ಅದೊಂಥರ ಇನ್ನೊಂದು ಥರ ಬ್ಲ್ಯಾಂಚಿಂಗ್ ಅಂತ. ಬಟ್ ಅಷ್ಟು ಕಪ್ಪಾಗೋದಿಲ್ಲ, ಕೆಂಚಿಗಿರುತ್ತೆ. ಸೊ ಅದರಿಂದ ಕಪ್ಪಾಗಬೇಕು ಅಂತಂದರೆ ಈ 2 ಮೆಥಡನ್ನು ಮಾಡ್ತಾಯಿದ್ದಾರೆ. ಈ SLN ತೋಟಗಳಲ್ಲಿ ಆಲ್ಮೋಸ್ಟ್ ಅವರು ಒಂದು 25 ರಿಂದ 30 ಟನ್ ಕುಯ್ತಾರೆ. ಸೊ ಎಲ್ಲನೂ ಪ್ಲಾಸ್ಟಿಕ್ ಶೀಟಿಂದ ಬ್ಲ್ಯಾಂಚಿಂಗ್ ಮಾಡೇ ಅವರು ಪ್ರೋಸೆಸ್ ಮಾಡ್ತಾರೆ. ಅವರೇ ಹೇಳ್ತಾರೆ 4 ರಿಂದ 5 ರೂಪಾಯಿ ಮಾರ್ಕೆಟಲ್ಲಿ ಜಾಸ್ತಿ ರೇಟ್ ಕೊಡ್ತಿದ್ದಾರೆ ಅಂತ. ಸೊ ಮಾಡೋದು ಉತ್ತಮ. ಗ್ರೇಡಿಂಗ್ ಅಂತ ಹೇಳಿದಾಗ ನಮಗೆ ಗ್ರೇಡರ್ಸ್ ಇದ್ದಾವೆ. ಸೊ ದಪ್ಪ ಕಾಳು,
ಲೀಟರ್ ವೆಯ್ಟ್ ಇಂಪಾರ್ಟೆಂಟು ಮೆಣಸಿನಲ್ಲಿ. ಸೊ ನೀವೇನು ಮೆಣಸನ್ನು ಕುಯ್ತೀರಾ, ಇತ್ತೀಚೆಗೆ ನಾವು ಗೊಬ್ಬರವನ್ನು ಮತ್ತು ಮೈಕ್ರೋನ್ಯೂಟ್ರಿಯೆಂಟನ್ನು ಕೊಡೋದ್ರಿಂದ, ನೆರಳನ್ನು ತೆಗೆಯೋದ್ರಿಂದ, ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡೋದ್ರಿಂದ ಲೀಟರ್ ವೆಯ್ಟ್ ಜಾಸ್ತಿ ಆಗ್ತಾಯಿದೆ. ಸೊ ಹಿಂದೆ ಎಲ್ಲ ನಾವೆಲ್ಲ ಕೆಲಸ ಶುರು ಮಾಡಿದಾಗ ಇಲ್ಲಿ ಪ್ರದೇಶದಲ್ಲಿ 450ರಿಂದ 480 ಲೀಟ್ರ್ ವೆಯ್ಟ್ ಇತ್ತು. ಇತ್ತೀಚೆಗೆ 520ರಿಂದ 560 ಲೀಟ್ರ್ ವೆಯ್ಟ್ ಬರ್ತಾಯಿದೆ. ಅದು ಬಹಳ ಮುಖ್ಯ. ಸೊ ಎಕ್ಸ್ಪೋರ್ಟಿಗೆ 520 ಗಂಟೆ ಆದರೂ ಬೇಕಾಗುತ್ತೆ. ಸೊ ಅದನ್ನು ಅಚೀವ್ ಮಾಡ್ತಾ ಇದ್ದಾವೆ ನ್ಯೂಟ್ರಿಯೆಂಟ್ ಬ್ಯಾಲೆನ್ಸ್ ಮಾಡಿ. ಸೊ ಎರಡನೇದು, ಈಗ ದಪ್ಪಕಾಳು ಒಂದು ಗ್ರೇಡ್ ಆಗುತ್ತೆ. ಸೊ ಒಂದು ಲೀಟ್ರ್ ವೆಯ್ಟ್ ಗ್ರೇಡ್ ಅಂತಲೇ ಮಾಡ್ತಾರೆ. ಒಂದು ಮೀಡಿಯಮ್ ಸೈಜ್ ಇರುತ್ತೆ, ತೂಕ ಚೆನ್ನಾಗಿರುತ್ತೆ. ಸೊ ಅದನ್ನು ಒಂದು ಸಪ್ರೇಟ್ ಮಾಡ್ತಾರೆ, ಜಳ್ಳನ್ನು ಒಂದು ಕಡೆ ಮಾಡ್ತಾರೆ. ಬಟ್ ರೈತರ ಲೆವೆಲಲ್ಲಿ ಗ್ರೇಡ್ ಮಾಡೋಕ್ಕೆ ಹೋದಾಗ ಅವರಿಗೆ ಉತ್ತಮ ಆದಾಯ ಆಗ್ತಾಯಿಲ್ಲ. ಕ್ಲೀನ್ ಮಾಡಿಬಿಟ್ಟು ಕೊಟ್ಬಿಡೋದೇ ಆದಾಯ ಅನಿಸುತ್ತೆ, ನಮಗನ್ನಿಸೋದು. ಯಾಕೆ ಅಂತ ಹೇಳಿದರೆ ಇವರು ಸಣ್ಣದಕ್ಕೆ ರೇಟ್ ಕೊಡೋಲ್ಲ. ಸೊ ದಪ್ಪದಕ್ಕೆ ಒಂದು ಸ್ವಲ್ಪ ಪ್ರಪೋರ್ಷನ್ನು ಸೈಜ್ ಜಾಸ್ತಿ ಇರೋದು ತುಂಬ ಕಡಿಮೆ ಇರುತ್ತೆ, ಮೀಡಿಯಮ್ ಸೈಜೇ ಜಾಸ್ತಿ ಸಿಗೋದು. ಇಲ್ಲೇನಾಗುತ್ತೆ ಅಂದರೆ ಈ ಸಣ್ಣದು ಏನಾಗುತ್ತೆ, ಅದು ಜಾಸ್ತಿ ಬಂದುಬಿಟ್ರೆ ಅದಕ್ಕೆ ರೇಟ್ ಕೊಡದೇ ಇರೋದ್ರಿಂದ ರೈತರ ಲೆವೆಲಲ್ಲಿ ಗ್ರೇಡಿಂಗ್ ಅಷ್ಟಾಗಿ ಸೂಕ್ತ ಆಗಲಿಲ್ಲ. ನಾವು ಕೆಲವು ಕಡೆ ನೋಡಿದ್ವಿ, ರೈತರಿಗೆ ಅವ್ರಿಗೆ ಆದಾಯ ನೋಡಿದಾಗ ಲಾಸ್ ಆಗುತ್ತೆ. ಸೊ ಮಾರ್ಕೆಟಲ್ಲಿ ಟ್ರೇಡರ್ಸ್ ಎಲ್ಲ ಗ್ರೇಡ್ ಮಾಡೇ ಮಾರ್ತಾರೆ. ಅವರು ಏನು ಮಾಡ್ತಾರೆ ಅಂದರೆ ಮಿಕ್ಸ್ ಮಾಡ್ತಾರೆ, ಬೇರೆ ಬೇರೆ ಗ್ರೇಡನ್ನು ತೊಗೊಂಡು ಅವ್ರಿಗೆ ಯಾವ್ದು ಗ್ರೇಡ್ ಬೇಕು ಅದನ್ನು ಮಾಡಿ, ಅವರೆಲ್ಲ ಸಿವುಗಳು ಇಟ್ಕೊಂಡಿದ್ದಾರೆ. ಆ ಸಿವುಗಳಲ್ಲಿ ಮಾಡಿಬಿಟ್ಟು, ಸೊ ಬೇರೆ ಬೇರೆ, ಈಗ ಕಡಿಮೆ ಇರೋ ತೋಟದಲ್ಲಿ ದಪ್ಪ ಜಾಸ್ತಿ ಬರುತ್ತೆ ಮೆಣಸು. ಕಡಿಮೆ ಇಳುವರಿ ತೋಟದಲ್ಲಿ ದಪ್ಪ ಜಾಸ್ತಿ ಬರುತ್ತೆ. ತುಂಬ ಇಳುವರಿ ತೋಟದಲ್ಲಿ ಈ ಮೆಣಸು ಸಣ್ಣ ಆಗುತ್ತೆ, ಜಾಸ್ತಿ ಇಳುವರಿ. ಈಗ ಎರಡು ತೋಟದಲ್ಲೂ ತೊಗೊಂಡಿರ್ತಾರೆ. ಸೊ ಅವರು ಬೇಕಾದ ಸೈಜನ್ನು ಅವರು ಮಿಕ್ಸ್ ಮಾಡ್ತಾರೆ ಅವಾಗ. ಸೊ ಆ ರೀತಿ ಅವರು ಆ ಗ್ರೇಡನ್ನು ಮತ್ತು ಲೀಟ್ರ್ ವೆಯ್ಟನ್ನು ಮ್ಯಾನೇಜ್ ಮಾಡ್ತಾರೆ. ಒಬ್ಬ ರೈತ ಆದಾಗ ಕ್ಲೀನ್ ಮಾಡಿ ಕೊಡೋದು ಇಂಪಾರ್ಟೆಂಟು. ಸೊ ಅಂದರೆ ಡಸ್ಟನ್ನು ತೆಗೆಯೋದು, ಜೆಳ್ಳನ್ನು ತೆಗೆದುಬಿಟ್ಟು ಮಾರೋದು ಇಂಪಾರ್ಟೆಂಟ್ ಅನಿಸುತ್ತೆ. ಸೊ ಅದರಿಂದನೇ ನಾವು ಗ್ರೇಡರ್ಗೆ ಇನ್ವೆಸ್ಟ್ ಮಾಡಿ ಅಂತ ಹೇಳಲಿಲ್ಲ ರೈತರ ಲೆವೆಲಲ್ಲಿ. ಸೊ ಕ್ಲೀನಿಂಗ್ ಮಾಡಿದ್ದಾರೆ, ಏನು ಸ್ಪೈರಲ್ ಕ್ಲೀನರ್ ಇದೆ. ಸೊ ಅದನ್ನು ಎಲ್ಲ ತೋಟದಲ್ಲಿ ನೋಡ್ತೇವೆ, ಅದನ್ನೆಲ್ಲ ಎಲ್ಲ ಕಡೆ. ಸೊ ಇದು ಕೊಡಗಿನಲ್ಲಿ, ಇದರಲ್ಲಿ ಮೆಣಸಿನಲ್ಲಿ ತಾಂತ್ರಿಕತೆ ಅಂದಾಗ ಅದನ್ನು ಡಿಕೋನಿಂಗ್ ಮಿಷಿನ್ ಒಂದು ಒಳ್ಳೆ ತಾಂತ್ರಿಕತೆ ಆಗಿದೆ. ಸೊ ಆನಂತರ ಕ್ಲೀನಿಂಗ್ ಮಿಷಿನ್ ಎಲ್ಲ ತೋಟದಲ್ಲೂ ನೋಡ್ತೇವೆ, ಅದು ಎಲ್ಲರೂ ಒಪ್ಕೊಂಡಿದ್ದಾರೆ. ಅದರಿಂದ ಅವ್ರಿಗೆ ಆದಾಯನೂ ಬರ್ತಾಯಿದೆ, ಕ್ಲೀನಾಗಿರುತ್ತೆ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಸೊ ಆರ್ಥಿಕತೆ, ಈಗ ಮೆಣಸನ್ನು ಆರ್ಥಿಕತೆ ಅಂತ ಹೇಳಿದಾಗ ಮೆಣಸನ್ನು ಬೆಳೆಯೋದ್ರಿಂದ ಸೊ ನಾವು ಒಂದು ಉತ್ತಮವಾದ ಇಳುವರಿಯನ್ನು ಪಡ್ಕೋಬೋದು. ಸೊ ನೀವು ಏನು ಖರ್ಚು ಮಾಡ್ತೀರಾ ಅದಕ್ಕಿಂತ ಡಬಲ್ಲು ಅಥವಾ ತ್ರಿಬಲ್ ಟೈಮು ಇನ್ಕಮ್ ಬರ್ತಾಯಿದೆ. ಸೊ ಇಳುವರಿಯನ್ನು ಜಾಸ್ತಿ ಮಾಡ್ಕೊಬೇಕು. ಈಗ 500 kg ಮೆಣಸನ್ನು ಬೆಳೆದರೆ ಸೊ ಆಲ್ಮೋಸ್ಟ್ ಅವರಿಗೆ ಒಂದು 5 ಲಕ್ಷನ, 500 ರೂಪಾಯಿ ರೇಟ್ ಇಟ್ಕೊಂಡ್ರೂ ಸುಧಾ ನಿಮ್ಗೆ ಅಷ್ಟು ಬರುತ್ತೆ. ಸೊ ಅವಾಗ ಖರ್ಚು ಒಂದೂವರೆಯಿಂದ 2 ಲಕ್ಷ ಆಗಿರುತ್ತೆ. ಸೊ ಆ ರೀತಿ ಈಗ ನಾವು ಕೆಲವು ರೈತರನ್ನ ತಗೊಂಡಾಗ, ನನಗೆ ಒಬ್ಬ ರೈತರು ಗೊತ್ತಿದ್ದಾರೆ, ಕಾಂತರಾಜ್ ಅಂತ ಹೇಳಿ. ಸೊ ಅವರು ಒಂದು 11 ಎಕರೆ ತೋಟ. ಸೊ ಅವರಲ್ಲಿ
ವರ್ಷ ಆ ತೋಟವನ್ನು ಅವರು ಲೀಸ್ ಮಾಡ್ತಾರೆ. ಒಂದು ಸುಮಾರು ವರ್ಷಗಳಿಂದ ಅವರು 32 ಲಕ್ಷದಿಂದ 45 ಲಕ್ಷ ಗಂಟ ಲೀಸ್ ಮಾಡ್ತಾರೆ. ಸೊ ಅವ್ರ ಖರ್ಚನ್ನು ನೋಡಿದಾಗ ಒಂದು ಎಕರೆಗೆ ಇಲ್ಲ ಅಂದ್ರೂ ಅವ್ರಿಗೆ ಕಾಫಿ ಮೆಣಸನ್ನು ಸೇರಿಸಿದಾಗ 1-1.5 ಲಕ್ಷ ಖರ್ಚು ಬರುತ್ತೆ. 2 ಲಕ್ಷದೊಳಗೆ 22 ಲಕ್ಷ ಖರ್ಚಾಗುತ್ತೆ. ಅವ್ರ ಮೆಣಸಿಂದನೇ ಅವರಿಗೆ ಒಂದು 15-20 ಲಕ್ಷ ಆದಾಯ ಬರುತ್ತೆ. ಅದ್ರ ಜೊತೆ ಕಾಫಿ ದುಡ್ಡು ಉಳಿಯುತ್ತೆ. ಸೊ ಕಾಫಿ ಮೆಣಸನ್ನು ನೋಡಿದಾಗ ಅವ್ರಿಗೊಂದು 50 ಲಕ್ಷ ಆದಾಯ ಬರುತ್ತೆ ಖರ್ಚುಗಳದ್ದು. ಅಂದರೆ ಒಂದು ಎಕರೆಯಿಂದ 1.5-2 ಲಕ್ಷ ಆದಾಯ ತೆಗೆಯೋರು ಇದ್ದಾರೆ, ಕಾಫಿ ಮತ್ತು ಮೆಣಸನ್ನು ಎರಡೂ ಸೇರಿಸಿದಾಗ. ಸೊ ಮೆಣಸಿಗೆ ಖರ್ಚು ಮಾಡಿದರೆ ನಿಮಗೆ 1-1.5 ಲಕ್ಷ ಆದಾಯ ಮಾಡ್ಬೋದು. ಬಟ್ 1 ಲಕ್ಷ ಖರ್ಚು ಮಾಡಬೇಕು ಅಂದರೆ 2.5 ಲಕ್ಷ ಬರುತ್ತೆ. 1 ಲಕ್ಷ ಖರ್ಚು ಮಾಡೋ ಲೆವೆಲಲ್ಲಿದ್ದಾಗ ಇನ್ನೂ 1.5 ಲಕ್ಷ ಮತ್ತು ಕಾಫಿ ದುಡ್ಡು ಇನ್ನೂ ಜಾಸ್ತಿ ಆಗುತ್ತೆ. ಸೊ ಈಗ ನಾವು ಸುಮಾರು ಜನ ರೈತರನ್ನು ಕೇಳಿದಾಗ ಕಾಫಿ ಮತ್ತು ಪೆಪ್ಪರ್ ಬೆಳೆಯೋರು ಸೊ 75,000ದಿಂದ 1.25 ಲಕ್ಷ ಗಂಟ ಖರ್ಚು ಮಾಡ್ತಾರೆ. ಸೊ ಅವ್ರದ್ದು ಔಟ್ಪುಟ್ಟನ್ನು ನೋಡಿದಾಗ 2.5 ಲಕ್ಷದಿಂದ 3.5 ಲಕ್ಷ ಗಂಟ ಮಾರ್ತಾರೆ. ಒಂದು 2 ಲಕ್ಷ ರೂಪಾಯಿ ಉಳಿಯುತ್ತೆ. 2 ಲಕ್ಷ ರೂಪಾಯಿ ಖರ್ಚು ಅಂತಾರೆ. ಆ ರೀತಿ ಸುಮಾರು ತೋಟಗಳಿದ್ದಾವೆ. ಕಾಳುಮೆಣಸಿನಲ್ಲಿ ರೋಗಗಳು ಅಂತ ಹೇಳಿದಾಗ ಒಂದು ಕೊಳೆ ರೋಗ, ನಾನು ಆಗಲೇ ಹೇಳಿದೆ, ಬೋರ್ಡೋ ಹೊಡಿಬೇಕು, COC ಮಾಡಬೇಕು ಅನ್ನೋದು. ಸೊ ಅಥವಾ ಕ್ವಿಕ್ ವಿಲ್ಟ್ ಅಂತಾರೆ, ಅದು ಬಂದ ತಕ್ಷಣ ಸತ್ತೋಗ್ಬಿಡುತ್ತೆ. ಅದಕ್ಕೆ ಚರಂಡಿ ವ್ಯವಸ್ಥೆ ಮಾಡಿಕೊಂಡ್ರೆ ಕಡಿಮೆ ಆಗುತ್ತೆ, ನೆರಳು ತೆಗೆದ್ರೆ ಕಡಿಮೆ ಆಗುತ್ತೆ. ಎರಡನೇದೋಗ ಸ್ಲೋ ವಿಲ್ಟು, ಹಳದಿ ಆಗೋದು. ಸೊ ಈಗ ಇತ್ತೀಚಿನ ಬೇರೆ ಈ ನಾನ್ ಟ್ರೆಡಿಷನಲ್ ಏರಿಯಾದಲ್ಲೇ ನೋಡ್ತಾ ಇದ್ದೀವಿ, ಎಲ್ಲ ಗಿಡ ಹಳದಿ ಆಗ್ತಾಯಿದೆ. ಅದು ಏನಂದರೆ ಬೇರುಗಳಿಗೆ ಬೇರುಗಂಟು ಹುಳು ಬರುತ್ತೆ, ಅದು ಒಂದು. 2 ನೀರು ನಿಲ್ಲುತ್ತೆ. ಸೊ ಅದು ಒಂದು. ಅದರಿಂದ ಏನಾಗುತ್ತೆ ಅಂದರೆ ಬೇರೆ ಇದು ಫೈಟೋಪ್ತೋರಾ ಜೊತೆಗೆ ಬೇರೆ ಮೈಕ್ರೋಬ್ಸು, ರೈಸೋಕ್ಟೋನಿಯಾ ಇದೆ, ಫ್ಯುಸೇರಿಯಮ್ ಇದೆ, ಈ ಥರ ರೋಗಾಣುಗಳು ಸೇರಿಕೊಂಡು ಅದೊಂಥರ ಸ್ಲೋ ವಿಲ್ಟ್ ಅಂತೇವೆ. ಸೊ ಅದನ್ನು ಚರಂಡಿ ಮಾಡೋದರಿಂದ ಸರಿ ಮಾಡ್ಬೋದು. ಆನಂತರ ಅದಕ್ಕೆ ನಾವು COC ಡ್ರೆಂಚ್ ಮಾಡೋದರಿಂದ ಮತ್ತು ನೆಮಟಿಸೈಡನ್ನು ಡ್ರೆಂಚ್ ಮಾಡೋದ್ರಿಂದ, ಇತ್ತೀಚೆಗೆ ಫ್ಲೂರೋಫೈರಾಮ್ ಅಂತ ಒಂದು ನೆಮಟಿಸೈಡ್ ಬಂದಿದೆ, ಅದನ್ನು 0.75 ml ಮಾಡಿ 5 ಲೀಟ್ರಷ್ಟು ಉಯ್ಕೊಬೇಕು. ಅದು ಸ್ಲೋ ವಿಲ್ಟ್ ಅಂತ ಹೇಳ್ತೇವೆ, ಹಳದಿ ರೋಗ ಅಂತ ಎಲ್ಲ ಕಡೆ ನೋಡ್ತೇವೆ. ಸೊ ಇವು ಎರಡು ಬಹಳ ಮುಖ್ಯವಾದ್ದು. ಇನ್ನೊಂದು ವೈರಸ್ ರೋಗ. ಸೊ ವೈರಸ್ ರೋಗ ಏನಾಗ್ತಾಯಿದೆ ಅಂತ ಹೇಳಿದರೆ ಗೊತ್ತಾಗ್ತಾ ಇಲ್ಲ, ತೋಟದ ಲೆವೆಲಲ್ಲಿ ವೈರಸ್ ಇದೆಯಾ ಇಲ್ವಾ ಅಂತ. ಸೊ ಯಾವಾಗ ಸ್ಟ್ರೆಸ್ ಆಗುತ್ತೆ ಆವಾಗ ಎಲೆಗಳು ಹಳದಿ ಆಗ್ತವೆ. ಸೊ ಮೊಸೈಕ್ ಸಿಮ್ಟಮ್ ಕಾಣುತ್ತೆ. ಸೊ ಅದನ್ನು ನಾವು ಆದಷ್ಟು ಅದು ಗಿಡವನ್ನು ತಗೊಳ್ಬೇಕಾದ್ರೆ ನೋಡಿಬಿಟ್ಟು ತೊಗೋಬೇಕು ಅಂತೇವೆ. ಸೊ ಯಾವ ಲೆವೆಲ್ಗೆ ಹೋಗಿದೆ ಅಂತ ಹೇಳಿದರೆ, ನೀವು ನರ್ಸರಿಯಿಂದ ತರೋದ್ರಿಂದ ಅವ್ರು ಎಲ್ಲಿಂದ ಗಿಡ ತರ್ತಾರೆ, ಕಡ್ಡಿ ತರ್ತಾರೆ, ಆ ಲೆವೆಲ್ಗೆ ಹೋಗಿ ಚೆಕ್ ಮಾಡಿ ತೊಗೋಬೇಕಾಗತ್ತೆ. ಸೊ ಆ ಲೆವೆಲ್ಗೆ ರೈತರು ಸುಧಾ ಮುಂದೆ ಯೋಚನೆ ಮಾಡಬೇಕಾಗತ್ತೆ. ರೈತ ಬಾಂಧವರ ಸೇವೆಗೆ ಫಾರಂ ಟಿವಿಯ ಮತ್ತೊಂದು ಹೆಜ್ಜೆ. ಅತ್ಯುತ್ತಮ ಲ್ಯಾಬ್ ಮತ್ತು ನರ್ಸರಿಯ ಟಿಶ್ಯೂ ಕಲ್ಚರ್ ಮತ್ತು ಬೀಜ ಗಿಡಗಳು, ಗುಗಳೆ ಬಯೋಟೆಕ್ನ ಜಿನಿನ್ ಮತ್ತು ಏಲಕ್ಕಿ ಬಾಳೆ ಟಿಸಿ ಗಿಡಗಳು, ರೋಗರಹಿತ ದಾಳಿಂಬೆ ಮತ್ತು ಶೀಘ್ರ ಬೆಳೆಯುವ ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು, ತೈವಾನ್ ರೆಡ್ ಲೇಡಿ ಹೈಬ್ರಿಡ್ F1 ಮತ್ತು ನಂಬರ್ 15 ಪಪಾಯ ಬೀಜ ಗಿಡಗಳು. ಹಿಂದೆ ಕರೆ ಮಾಡಿ ಗಿಡ ಕಾಯ್ದಿರಿಸಿ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು. ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ ಸುಡೋಮೋನಾಸ್. ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್. ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್. ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ಯಾಕೆಂದರೆ ಗಿಡ ತಂದು ನೆಟ್ ಮೇಲೆ ವೈರಸ್ ಕಂಡ್ರೆ ಕಿತ್ತಾಕಬೇಕಾಗತ್ತೆ. ಸೊ ಆದ್ದರಿಂದ ಆದಷ್ಟು ಎಲ್ಲಿ ಉತ್ತಮವಾದ ತೋಟಗಳಿದೆ,
ಇತ್ತೀಚೆಗೆ ಏನಾಗ್ತಾಯಿದೆ, ಉತ್ತಮವಾದ ಏರಿಯಾಯಿಂದ ಸಿರ್ಸಿ, ಸಾಗರ ಆ ಕಡೆ ಹೊಸ ತೋಟಗಳು, ರೋಗಗಳು ಕಡಿಮೆ ಇದೆ, ಅದರಿಂದ ತಂದು ಈಗ ಆ ಕಡೆಯಿಂದ ಬಂದಾಗ ಒಳ್ಳೆ ಮಾರ್ಕೆಟ್ ನಡೀತಾ ಇದೆ, ಗಿಡಗಳನ್ನು ತಂದು ಮಾರ್ತಾ ಇದ್ದಾರೆ. ನಮ್ಮ ಕಾಫಿ ತೋಟಗಳಲ್ಲಿ, ಹಳೆ ತೋಟಗಳಲ್ಲಿ ನರ್ಸರಿ ಬರಬೇಕಾದ್ರಿಂದ ಒಂದು ಸ್ವಲ್ಪ ವೀಕಾಗಿ ಬರ್ತಿದೆ. ಆದ್ದರಿಂದ ಯಾರೂ ಅಷ್ಟಾಗಿ ಇಲ್ಲೂ ಸುಧಾ ಸೇಲ್ ಆಗ್ತಾಯಿದೆ ಎಲ್ಲ ನರ್ಸರಿಗಳು, ಯಾಕೆಂದರೆ ರೈತ ಬೇಕಿರೋನು ಹೋಗಿ ತೊಗೊಂಡು ಬರ್ತಿದ್ದಾನೆ. ಸೊ ಅದರಿಂದ ಆದರೆ ವೈರಸ್ ಫ್ರೀ ಅಂತ ಹೇಳಲಿಕ್ಕೆ ಬರ್ತಾಯಿಲ್ಲ. ಸೊ ಯಾಕೆಂತ ಹೇಳಿದರೆ ಕೆಲವು ಟೈಮಲ್ಲಿ ನೋಡ್ತಾ ಇರ್ತವೆ, ಹಳದಿ ಕಾಣುತ್ತೆ, ಬಟ್ ವೈರಸ್ ಫ್ರೀ ಗಿಡ ಅಂತ ಹೇಳೋದು ಭಾರಿ ಕಷ್ಟ. ಯಾಕೆ ಎಲೆ ಇದನ್ನು ಟೆಸ್ಟ್ ಮಾಡೇ ಹೇಳಬೇಕು, ಪ್ರತಿ ಎಲೆ ಚೆಕ್ ಮಾಡೋಕ್ಕೆ ಗಿಡ ಚೆಕ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಆದ್ದರಿಂದ ಆ ಸಮಸ್ಯೆ ಇದೆ. ಆ ರೋಗ ಬಂದಂಥ ಗಿಡ ನಾವೇನು ಮಾಡಿದ್ವಿ ಅಂತ ಹೇಳಿದರೆ, ಯಾವುದೇ ಒಂದು ತೋಟದಲ್ಲಿ ಗಿಡ ರೋಗ ಬಂದಿದ್ದರೆ ಅದು ಇಳುವರಿಯನ್ನು ಕುಯ್ದರೆ ಅದ್ರ ದುಡ್ಡು ಬರುತ್ತಾ ಇಲ್ಲ ಅನ್ನೋ ರೈತರಿಗೆ ಅಂದರೆ ಅಂಥ ಗಿಡಗಳನ್ನು ತೆಗೆಸ್ತಾ ಇದ್ದೀವಿ ತೋಟದಲ್ಲಿ. ಸೊ ಅವರು ವರ್ಷ 5-10 ಗಿಡ ತೆಗಿತಾ ಇದ್ದರೆ ಅದ್ರದ್ದು ಲೋಡ್ ಕಡಿಮೆ ಮಾಡಿ ಮತ್ತು ಹೊಸ ಗಿಡ ನಡೆಸ್ತಾ ಇದ್ದೀವಿ. ಸೊ ಆ ರೀತಿ ಆ ತೋಟಗಳನ್ನು ನಿರ್ವಹಣೆಯಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಸೊ ರೋಗನೇ ಬಂದೇ ಇಲ್ಲ ಅಂತ ಹೇಳಲಿಕ್ಕೆ ಬರ್ತಾಯಿಲ್ಲ, ಬಟ್ ಯಾವಾಗ ಇಳುವರಿ ಕುಂಠಿತ ಆಗುತ್ತೆ ಆ ಗಿಡದ್ದು, ಅಂಥ ಗಿಡವನ್ನು ತೆಗಿಯೋಕ್ಕೆ ಹೇಳ್ತೇವೆ. ಅದನ್ನು ತೆಗೆದುಬಿಟ್ಟು ಮತ್ತೆ ಹೊಸ ಗಿಡಗಳನ್ನು, ಸೊ ವರ್ಷ ನೆಡ್ತಾ ಇರೋದ್ರಿಂದ ಹಳೆ ಗಿಡಗಳು, ಹೊಸ ಗಿಡಗಳು ಬರ್ತಾಯಿದೆ ತೋಟದಲ್ಲಿ. ಏಲಕ್ಕಿ ಮೆಣಸಿನಲ್ಲಿ ನಾವು ಉಳ್ಕೋಬೇಕು ಅಂದರೆ ವರ್ಷ ಗಿಡ ನೆಡಬೇಕು, ಮತ್ತು ಅದನ್ನು ನೋಡ್ಕೋಬೇಕು, ಅದು ನೋಡಿ ಬರ್ಸ್ಕೋಬೇಕು. ಮತ್ತು ಕಾಫಿ ಮೇಲೆ ಬಂದ ಮೇಲೆ ಚೆನ್ನಾಗಿ ಕಾಣುತ್ತೆ. ಅಡಿಕೆನಾದ್ರೆ ಕೆಳಗಿಂದನೇ ಕಾಣುತ್ತೆ, ಒಂದೇ ಸಮ ಬರುತ್ತೆ, ಆವಾಗ ಚೆನ್ನಾಗಿ ಮಾಡಿದರೆ ಚೆನ್ನಾಗಿ ಬರುತ್ತೆ. ಅಡಿಕೆನಲ್ಲಿ ಏನು ಸಮಸ್ಯೆ ಅಂದರೆ ನೀರು ನಿಂತು ಎಲ್ಲ ಹೋಗ್ಬಿಡುತ್ತೆ. ಸೊ ಹೋಗ್ದಾಗ ನೋಡ್ಕೋಬೇಕು, ಚರಂಡಿ ಮಾಡಿಕೊಂಡು ನೀರಿನ ವ್ಯವಸ್ಥೆ ಸರಿ ಮಾಡ್ಕೊಂಡು ಬೆಳೆಸಬೇಕು. ಕಾಫಿಯಿಂದ ಮೇಲೆ ಬರೋ ಗಂಟ ಒಂದು ಸ್ವಲ್ಪ ಗಿಡ ಚೆನ್ನಾಗಿ ನೋಡ್ಕೊಂಡು ಬೆಳೆಸಿದರೆ ಸೊ ವೈರಸ್ ರೋಗಕ್ಕೆ ಏನು ಮಾಡಲಿಕ್ಕಾಗೋದಿಲ್ಲ. ಈಗೇನಾಗಿದೆ ಅಂತ ಹೇಳಿದರೆ, ಸುಮಾರು ಎಲ್ಲ ಯಾವುದೇ ಒಂದು ಉತ್ತಮವಾದ ಗಿಡವನ್ನು ತೊಗೊಂಡ್ರೂ ವೈರಸ್ ಅಲ್ಲಿ ಇಂಡಕ್ಟ್ ಆಗಿದೆ ಅನ್ನಿಸ್ತಾ ಇದೆ. ಸೊ ಆದ್ದರಿಂದ ಅದಕ್ಕೆ ವಾತಾವರಣದಲ್ಲಿ ವ್ಯತ್ಯಾಸ ಆದಾಗ ವೈರಸ್ ಸಿಂಪ್ಟಮ್ ಕಾಣ್ತಾ ಇದೆ. ಸೊ ಇತ್ತೀಚೆಗೆ ಏನಾಗ್ತಾಯಿದೆ ಅಂದರೆ, ನಾವು ನಾನ್ ಟ್ರೆಡಿಷನಲ್ ಏರಿಯಾಗಿ ಟೆಂಪ್ರೇಚರ್ ಜಾಸ್ತಿ ಏರಿಯಾಕ್ಕೆ ಹೊಸ ಗಿಡ ತೊಗೊಂಡೋದಾಗ ಒಂದು 6 ತಿಂಗಳಲ್ಲೇ ತುಂಬ ಕಾಣ್ತಾ ಇದೆ. ಅದು ರೈತರಿಗೆ ಕಷ್ಟದ ಕೆಲಸ. ಆದ್ದರಿಂದ ಆದಷ್ಟು ಅವರೇ ನರ್ಸರಿ ಮಾಡ್ಕೋಬೇಕು ಅವ್ರ ಊರಲ್ಲಿ. ಆ ಲೆವೆಲ್ಗೆ ಒಂದಷ್ಟು ಗಿಡ ತೊಗೊಂಡೋಗಿ ಅಲ್ಲೇ ಮಾಡಿಕೊಂಡು, ವೈರಸ್ ಇದ್ದರೆ ನರ್ಸರಿಯಲ್ಲೇ ತೆಗೆದುಹಾಕಿ ಆ ಲೆವೆಲ್ ಬಂದಾಗ ಅವರು ಸರಿ ಮಾಡ್ಕೊಬೋದು. ಇಲ್ಲ ಅಂತ ಹೇಳಿದರೆ ಹೊರಗಡೆಯಿಂದ ತೊಗೊಂಡಾಗ ಹಾಕಿ ಮತ್ತು ಅದನ್ನು ಸ್ಕ್ರೀನ್ ಔಟ್ ಮಾಡಿ ತಿರ್ಗಾ ಗಿಡ ಮಾಡ್ಕೊಳ್ಳಿಕ್ಕೆ ಶುರು ಮಾಡಬೇಕಾಗುತ್ತೆ. ಸೊ ಆ ರೀತಿ. ಬಟ್ ಈಗ ಬೇರೆ ಕಡೆಯಿಂದ ಗಿಡಗಳು ಹೋಗ್ತಾ ಇದೆ, ಬಟ್ ವೈರಸ್ ಫ್ರೀ ಅಂತ ಹೇಳೋದು ಕಷ್ಟ ಅನಿಸುತ್ತೆ. ಸೊ ಅದರಿಂದ ಅದು ಚೆನ್ನಾಗಿ ನೋಡ್ಕೊಬೇಕಷ್ಟು. ಕರಿಮೆಣಸು ಅಂತಾಗ ಈಗ ನಮ್ಮ ಮಲೆನಾಡಿನಲ್ಲಿ ಏನಾಗ್ತಾಯಿದೆ ಅಂತ ಹೇಳಿದರೆ, ಹಿಂದೆ ಎಲ್ಲ ತಮಿಳ್ ಲೇಬರ್ಸು ಮೆಣಸನ್ನು ಕುಯ್ಲಿಕ್ಕೆ ಬರ್ತಾಯಿದ್ರು. ಅವರಿಗೆ ಮರ ಹತ್ತೋ ಸ್ಕಿಲ್ ಚೆನ್ನಾಗಿದೆ. ಸೊ ಅದರಿಂದ ಎಷ್ಟೇ ಎತ್ತರ ಇದ್ದರೂ ಅವರು ಕೊಟ್ಟರು. ಸೊ ಇತ್ತೀಚೆಗೆ ಅವರು ಕಡಿಮೆ ಆಗಿದೆ. ಇತ್ತೀಚೆಗೆ ನಾರ್ತ್ ಇಂಡಿಯಾ ಲೇಬರ್ ಬಂದಿದ್ದಾರೆ, ಅವ್ರಿಗೆ ಮರ ಹತ್ತಲಿಕ್ಕೆ ಅಷ್ಟಾಗಿ ಧೈರ್ಯ ಇಲ್ಲ. ಸೊ ಅದರಿಂದ ಏಣಿ ಇಟ್ಕೊಂಡು ಹತ್ಕೊಂಡು ಕೊಡ್ತಿದ್ದಾರೆ. ಸೊ ಅದರಿಂದ ಹೈಟನ್ನು ರಿಸ್ಟ್ರಿಕ್ಟ್ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಇತ್ತೀಚೆಗೆ. ಒಂದು 20-25 ಅಡಿಗೆ ಅದು ಮೇಲೆ ಬೆಳಿದಂಗೆ ನೋಡ್ಕೊಬೇಕಾಗುತ್ತೆ. ಯಾಕೆ ಅಂತ ಹೇಳಿದರೆ, ಕುಯ್ಯೋದು ಬಹಳ ಮುಖ್ಯ. ಸ್ಕಿಲ್ಲೇ ಇರಬೇಕು, ಧೈರ್ಯನೂ ಇರಬೇಕು. ಎಲ್ಲರೂ ಮರ ಹತ್ತಕ್ಕಾಗಲ್ಲ. ಕೊಡಗಿನಲ್ಲಿ ಏನಾಗುತ್ತೆ ಅಂದರೆ, ಒಂದು 10-15 ಅಡಿ ಹೆಂಗಸರು ಕುಯ್ತಾರೆ, ಸಣ್ಣ ಎಣ್ಣೆ ಹಾಕ್ಕೊಂಡು. ಎತ್ತರದನ್ನು ಗಂಡಸರು ಕೊಡ್ತಾರೆ. ತಮಿಳ್ ಲೇಬರು ಗಂಡ ಹೆಂಡತಿ ಇಬ್ಬರು ಸೇರಿಕೊಂಡು ಒಂದು ಮರನೇ ಕುಯ್ತಾರೆ. ಅವರು ಎಷ್ಟು ಎತ್ತರ ಇದ್ದರೂ ಕುಯ್ತಾರೆ. ಸೊ ಮೋಸ್ಟ್ಲಿ ನಮಗೆ ಇದು ಸೇಲಂ ಆ ಕಡೆಯಿಂದ ಕೊಡಗಿಗೆ ರೈತರು ಅಂದರೆ ಅವರು ಬಂದು ಒಂದು 2 ಲಕ್ಷ ರೂಪಾಯಿ ಮಾಡ್ಕೊಂಡು ಹೋಗ್ತಾರೆ ವರ್ಷ. ಅದಕ್ಕೋಸ್ಕರ ಬರ್ತಾರೆ ಅವರು. ಅಂದರೆ 2 ತಿಂಗಳು ಕೆಲಸ ಮಾಡ್ತಾರೆ, ಮೆಣಸು ಕುಯ್ಯೋ ಕಾಲಕ್ಕೆ ಬರ್ತಾರೆ. ಕಾಫಿ ಕುಯ್ಯೋದು, ಮೆಣಸು ಕುಯ್ಯೋದು ಎಲ್ಲ ಸೇರಿ ಒಂದು ಊರಲ್ಲಿ ಒಂದೊಂದು ಫ್ಯಾಮಿಲಿನೇ ಬರ್ತಾಯಿದೆ. ಸೊ ಅವರು ತುಂಬ ವರ್ಷಗಳಿಂದ ಮಾಡ್ಕೊಂಡಿದ್ದಾರೆ. ಸೊ ಅಲ್ಲಲ್ಲೇ ಸಮಸ್ಯೆನೂ ಶುರುವಾಗ್ತಾಯಿದೆ. ಈಗ ಮೆಣಸು ಕುಯ್ಲಿಕ್ಕೆ ಒಳ್ಳೆ ಕ್ರಾಪ್ ಇದ್ದರೆ ಕೊಡ್ತಾರೆ, ಕಡಿಮೆ ಕ್ರಾಪ್ ಇದ್ದರೆ ಕುಯ್ಯಲ್ಲ ಅಂತಾರೆ. ಆವಾಗ ನಮಗೆ ಕಷ್ಟ. ಮತ್ತು ಕೆ ಜಿ ಲೆಕ್ಕ ಕುಯ್ತಾರೆ ಅವರು. ಒಂದಿನಕ್ಕೆ ಅವರು 1000ರಿಂದ 1200 ರೂಪಾಯಿ ಅರ್ನ್ ಮಾಡ್ತಾರೆ. ಸೊ ಅಂದರೆ ಅವರು ಒಂದು 100 kg 120 kg ಕೊಡ್ತಾರೆ. ಸೊ ಬೇರೆಯವರಾದರೆ 50 kg 60 kg. ಮತ್ತು ಚೆಂಗೂಲಿ ಹಾಕಿ ಕುಯ್ದರೆ 30 kg ಕುಯ್ತಾರೆ. ಸೊ ಅಂದರೆ ಅಲ್ಲೇ ಅವರು ಕಡಿಮೆ, ಅವರು 400 ರೂಪಾಯಿ 500 ರೂಪಾಯಿ ಕೆಲಸ ಮಾಡಿದ್ರೂ 30-40 kg ಕುಯ್ತಾರೆ. ಸೊ ನೀವು 800ರಿಂದ 1000 ರೂಪಾಯಿ ಕೊಡ್ತಿದ್ದಾದರೂ ಅವರು ಒಂದು 80 kg ಕುಯ್ತಾರೆ. ಅದಕ್ಕಿಂತ ಜಾಸ್ತಿ ಕುಯ್ದರೆ 1 kg ಲೆಕ್ಕಕ್ಕೆ ಮಾಡ್ತಾರೆ. ನಾರ್ಮಲಿ ಇತ್ತೀಚೆಗೆ ನನಗೆ ತಿಳಿದ ಮಟ್ಟಿಗೆ 12ರಿಂದ 15 ರೂಪಾಯಿ kg ಕುಯ್ತಿದ್ದಾರೆ. 4 ರೂಪಾಯಿಗೆ ಶುರುವಾಯಿತು ಅವಾಗೆಲ್ಲ. ಈಗ 12ರಿಂದ 24 ರೂಪಾಯಿ 1 kg ಹಸಿಯನ್ನು ಕೊಡಲಿಕ್ಕೆ ಚಾರ್ಜ್ ಮಾಡ್ತಾರೆ. ಸೊ ಜಾಸ್ತಿ ಬೆಳೆ ಬೆಳೆದಷ್ಟು ಅವ್ರಿಗೂ ಆದಾಯ, ರೈತರಿಗೂ ಆದಾಯ. ಸೊ ನಾವೆಲ್ಲ ಬೆಳೆ ಬೆಳೀರಿ, ಸೊ ಅವರು ದುಡಿತಾರೆ, ನೀವು ದುಡೀರಿ ಅಂತ ಹೇಳ್ತಾರೆ.
ವೀಕ್ಷಕರೇ, ಇಷ್ಟೊತ್ತು ಡಾಕ್ಟರ್ ಎಸ್.ಜೆ. ಅಂಕೇಗೌಡ ಸರ್ ಅವರು ಈ ಕಾಳ್ಮೆಣಸಲ್ಲಿ ಎಷ್ಟು ಇಳುವರಿ ಬರುತ್ತೆ, ಎಷ್ಟು ಆದಾಯ ಬರುತ್ತೆ, ಅದೇ ರೀತಿಯಾಗಿ 1 kg ಕಾಳ್ಮೆಣಸು ಹಸಿ ಕಾಳ್ಮೆಣಸು ಇದ್ರೆ ಅದಕ್ಕೆ ಎಷ್ಟು ಒಣ ಕಾಳ್ಮೆಣಸು ನಮಗೆ ಸಿಗುತ್ತೆ, ಮತ್ತೆ 1 kgಗೆ ಎಷ್ಟು ರೇಟ್ ಇದೆ, ಅದರಲ್ಲಿ ಯಾವ ರೀತಿಯಾಗಿ ಗ್ರೇಡಿಂಗ್ಸ್ ಎಲ್ಲ ಮಾಡ್ತಾರೆ ಅನ್ನೋದ್ರ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರು. ಹಾಗಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಕೃಷಿ ಋಷಿ ಅಂಗಳದ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ನಮಸ್ಕಾರ.